ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೊತ್ತಂಬರಿ ಸೊಪ್ಪಿನ ಜುನ್ಕ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಮಹಾರಾಷ್ಟ್ರದ ರೆಸಿಪಿ. ಇದು ಮಾಡಲಿಕ್ಕೂ ತುಂಬಾ ಸುಲಭ, ಹಾಗೆ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರ್ತದೆ. ಬನ್ನಿ ಮಾಡುವ ವಿಧಾನ ನೋಡುವ. ದೊಡ್ಡ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ. ಇದು ಊರಿನ ಕೊತ್ತಂಬರಿ ಸೊಪ್ಪು. ಈ ಊರಿನ ಕೊತ್ತಂಬರಿ ಸೊಪ್ಪಲ್ಲಿ ಮಾಡಿದ್ರೇ ಇದು ರುಚಿ ಜಾಸ್ತಿ. ತೊಳೆದ ಕೊತ್ತಂಬರಿ ಸೊಪ್ಪಿನ ನೀರು ಸ್ವಲ್ಪ ಇಳಿದು ಹೋದ ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿಯಾಗಲಿಕ್ಕೆ ಇಟ್ಟು, ಕಡಾಯಿ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 4ರಿಂದ 5 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ಹಾಗಾಗಿ ನಾನು 4ರಿಂದ 5 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಸರಿಯಾಗಿ ಚಟಪಟ ಸಿಡಿದ ನಂತರ 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೇನೆ. ಸಿಪ್ಪೆ ತೆಗೆದು ಕಟ್ ಮಾಡಿದ 10 ಎಸಳು ಬೆಳ್ಳುಳ್ಳಿ ಮತ್ತು 1/4 ಚಮಚದಷ್ಟು ಇಂಗು ಪುಡಿ ಹಾಕಿದ್ದೇನೆ. ಈ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಕೆಂಪಗೆ ಫ್ರೈ ಆಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದ ನಂತರ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿದ ನಂತರ ಇದಕ್ಕೆ 1/4 ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪವೇ ಸ್ವಲ್ಪ, ಒಂದು 1/4 ಚಮಚಗಿಂತಲೂ ಸ್ವಲ್ಪ ಕಡಿಮೆ ಗರಂ ಮಸಾಲ ಪುಡಿ ಹಾಕಿದ್ದೇನೆ. ಗರಂ ಮಸಾಲ ಪುಡಿ ಜಾಸ್ತಿ ಹಾಕಬಾರ್ದು. ಹಾಗೆಯೇ 1/2 ಚಮಚದಷ್ಟು ಮೆಣಸಿನ ಪುಡಿ ಹಾಕಿದ್ದೇನೆ, ಖಾರದ ಪುಡಿ. ಇದು ಜಾಸ್ತಿ ಖಾರ ಇಲ್ಲ, ಇದು ಮನೆಯಲ್ಲಿ ಪುಡಿ ಮಾಡಿದ ಮೆಣಸಿನ ಪುಡಿ, ಹಾಗಾಗಿ ಖಾರ ಇಲ್ಲ. ಖಾರ ಜಾಸ್ತಿ ಇದ್ದರೆ ನೋಡಿ ಹಾಕಿ, ಖಾರಕ್ಕೆ ತಕ್ಕಾಗಿ. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲೇ ಇರಬೇಕು, ಇಲ್ಲದ್ರೆ ಮೆಣಸಿನ ಪುಡಿ ಮಸಾಲೆ ಎಲ್ಲ ಬೇಗನೆ ಕಪ್ಪಗಾಗಿ ಬಿಡ್ತದೆ. ಈಗ ಇದಕ್ಕೆ ಕ್ಲೀನ್ ಮಾಡಿ ಕಟ್ ಮಾಡಿಟ್ಟ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಂದ್ಸಲ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ 30 ಸೆಕೆಂಡ್ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಗ್ಯಾಸ್ ಫ್ಲೇಮ್ ಸ್ಲೋವಲ್ಲೇ ಇರಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 30 ಸೆಕೆಂಡ್ ಆಗಿದೆ. ಆನಂತರ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಮ್ಮೆ ಮುಚ್ಚಳ ಮುಚ್ಚಿ ಇನ್ನೂ ಇದು 30 ಸೆಕೆಂಡ್ ಬೇಯಬೇಕು. ಒಟ್ಟಿಗೆ 1 ನಿಮಿಷ ಇದು ಬೇಯಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 1 ನಿಮಿಷ ಆಗಿದೆ. 1 ನಿಮಿಷದಲ್ಲಿ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಬಂದಿದೆ. ಈ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲೇ ಇದೆ, ಫಾಸ್ಟ್ ಇಡಲಿಕ್ಕಿಲ್ಲ. ಈಗ ಇದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕಿಕೊಳ್ಬೇಕು. ಕಡಲೆ ಹಿಟ್ಟು ಹಾಕಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟು ಹಾಕಿದ ನಂತರ ಸ್ಪೂನಲ್ಲಿ ಈ ರೀತಿ ಒತ್ತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟು ಸ್ವಲ್ಪ ಅಂಟಂಟಾಗಿರ್ತದೆ, ಹಾಗಾಗಿ ಈ ರೀತಿ ನೋಡಿ ಒತ್ತಿ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಸರಿಯಾಗಿ ಆದ ನಂತರ ಇದಕ್ಕೆ ನೀರು ಹಾಕಿಕೊಳ್ಬೇಕು. ನೀರು ಹಾಕುವಾಗ ಕೈಗೆ ಆ ನೀರನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಆಗುವ ಹಾಗೆ ಇದನ್ನು ಮೇಲಿನಿಂದ ನೀರನ್ನು ಹಾಕಿಕೊಳ್ಬೇಕು. ನೋಡಿ ಈ ರೀತಿ. ನಾನಿಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ಯೂಸ್ ಮಾಡಿದ್ದೇನೆ. ನೀರು ಹಾಕಿದ ನಂತರ ಮಿಕ್ಸ್ ಮಾಡೋದು ಬೇಡ, ಹಾಗೆಯೇ ಮುಚ್ಚಳ ಮುಚ್ಚಿದನ್ನು 10 ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು. ಟೋಟಲ್ ಆಗಿದ್ದು 10 ನಿಮಿಷ ಸರಿಯಾಗಿ ಬೇಯಬೇಕು. ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗಬೇಕು. ಈಗ ಇದನ್ನು ಬೇಯಲಿಕ್ಕೆ ಇಟ್ಟು 5 ನಿಮಿಷ ಆಗಿದೆ. 5 ನಿಮಿಷದ ನಂತರ ಒಂದು ಸಲ ಮುಚ್ಚಳ ತೆಗೆದು ನೋಡಿ, ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೊಮ್ಮೆ ಮುಚ್ಚಳ ಮುಚ್ಚಿದನ್ನು 5 ನಿಮಿಷ ಬೇಯಿಸಿಕೊಳ್ಬೇಕು. ಟೋಟಲ್ ಇದನ್ನು 10 ನಿಮಿಷ ಬೇಯಿಸಿಕೊಂಡ್ರೆ ಸಾಕು. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋವಲ್ಲೇ ಇರಬೇಕು. ಹೀಗೆ ಇದು ಬೇಯಲಿಕ್ಕೆ ಇಟ್ಟು 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ಗ್ಯಾಸ್ ನಾನು ಆಫ್ ಮಾಡಿದ್ದೇನೆ. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ನೋಡಿ, ಸ್ಪೂನಲ್ಲಿ ಇದನ್ನು ಹೀಗೆ ಬಿಡಿಸಿಕೊಳ್ಬೇಕು. ಇದು ಸ್ವಲ್ಪ ಅಂಟು ಥರ ಇರ್ತದೆ. ಬಿಡಿಸಿಕೊಳ್ಳುವಾಗ ನೋಡಿ ಇದು ಹೀಗೆ ಸೆಪ್ರೇಟ್ ಆಗ್ತದೆ. ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಈ ರೀತಿ ಬಿಡಿಸಿಕೊಳ್ಳಿ. ಇದು ಚಪಾತಿ ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ, ಅಥವಾ ಏನೂ ಇಲ್ಲದೆ ಹಾಗೇನೇ ತಿನ್ನಲಿಕ್ಕೂ ಕೂಡ ಇದು ತುಂಬಾ ರುಚಿಯಾಗಿರ್ತದೆ. ಹಾಗೆಯೇ ಇವತ್ತಿನ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಈಗ ಇದು ಪುಡಿ ಪುಡಿಯಾಗಿ ಎಲ್ಲ ಸೆಪ್ರೇಟ್ ಆಗಿದೆ. ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪಿನ ಜುನ್ಕ ರೆಡಿ ಆಗಿದೆ.
ಹಾಗೆಯೇ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.